ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಜಾದ್ ICS ಅಕಾಡೆಮಿ. ನನ್ನ ಪರಿಚಯ ಬಂದ್ಬಿಟ್ಟು ನಾನು ಪ್ರಶಾಂತ್ ಬಂಡಿವಡ್ಡರ್, ಬೆಳಗಾವಿಯಿಂದ ಅಜಾದ್ ICS ಅಕಾಡೆಮಿದಲ್ಲಿ ಕನ್ನಡ ವ್ಯಾಕರಣ ಕ್ಲಾಸ್ ಮಾಡ್ತಾಯಿದ್ದೀನಿ. ಕನ್ನಡ ವ್ಯಾಕರಣದ ಬಗ್ಗೆ ನಾವು ತಿಳ್ಕೊಬೇಕಪ್ಪ ಅಂತಂದರೆ ಮೊಟ್ಟ ಮೊದಲಿಗೆ ಭಾಷೆ ಅಂದರೆ ಏನಂತ ತಿಳ್ಕೊಬೇಕು. ಭಾಷೆ 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 ಅಂದರೆ ಏನಪ್ಪ ಅಂತಂದರೆ ಧ್ವನಿ ಸಂಕೇತಗಳ ವ್ಯವಸ್ಥೆಗೆ ನಾವು ಭಾಷೆ ಅಂತ ಕರಿತೀವಿ, ಅಥವಾ ಪರಸ್ಪರ ವ್ಯವಹಾರ ಸಂಪರ್ಕಕ್ಕಾಗಿ ಇರುವಂತಹ ಒಂದು ಸಂವಹನ ಮಾಧ್ಯಮಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಭಾಷೆ ಅಂತ ಹೇಳಿ ಕರಿತೀವಿ. ಈ ಭಾಷೆಯ ನಿಷ್ಪತ್ತಿ ಹೀಗಾಯಿತು. ಭಾಷೆಯ ನಿಷ್ಪತ್ತಿ ಅಂತಂದರೆ ಹುಟ್ಟು. ಈ ಭಾಷೆ ಅನ್ನುವಂತಹ ಪದ ಹೇಗೆ ಹುಟ್ಟಿತು ಅಂತ ನೋಡೋದಾದರೆ, ಭಾಷೆ ಅನ್ನುವಂತಹ ಪದ ಸಂಸ್ಕೃತ ಭಾಷೆಯ ತದ್ಭವ ರೂಪ ಪದವಾದಂತಹ ಭಾಷಾ ಎನ್ನುವಂತಹ ಪದದಿಂದ ಹುಟ್ಟಿಕೊಂಡಿದೆ. ಭಾಷೆ ಎನ್ನುವಂತಹ ಪದ ಸಂಸ್ಕೃತ ಭಾಷೆಯ ತದ್ಭವ ಪದವಾದಂತಹ ಭಾಷಾ ಎನ್ನುವಂತಹ ಪದದಿಂದ ಹುಟ್ಟಿಕೊಂಡಿದೆ. ಈ ಭಾಷೆಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂತಂದರೆ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಲ್ಯಾಂಗ್ವೇಜ್ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಲಿಂಗ್ವಿಯಾ ಎನ್ನುವಂತಹ ಪದದಿಂದ ಹುಟ್ಟಿಕೊಂಡಿದೆ. ಭಾಷೆ ಎನ್ನುವಂತಹ ಪದ ಸಂಸ್ಕೃತ ಭಾಷೆಯ ತದ್ಭವ ಪದವಾದ ಭಾಷಾ ಎನ್ನುವಂಥ ಪದದಿಂದ ಹುಟ್ಟಿಕೊಂಡ್ರೆ, ಭಾಷೆಗೆ ನಾವು ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಲ್ಯಾಂಗ್ವೇಜ್ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಲಿಂಗ್ವಿಯಾ ಅನ್ನುವಂತಹ ಪದದಿಂದ ಹುಟ್ಟಿಕೊಂಡಿದೆ. ಇದು ಭಾಷೆಯ ನಿಷ್ಪತ್ತಿ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಹಲವಾರು ವಿದ್ವಾಂಸರು ಈ ಭಾಷೆಯ ಬಗ್ಗೆ ತಮಗೆ ತಿಳಿದಂತಹ ವ್ಯಾಖ್ಯಾನಗಳನ್ನು ನೀಡ್ತಾರೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಬರೋನು ಫ್ರಾಂಕ್ ಬೋಸ್. ನೆಕ್ಸ್ಟ್ ಬರೋನು ಸ್ಪರ್ಟೆ ವಾಂಟ್. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋನು ಐಸ್ಲರ್. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋನು ಬಾರ್ಬರ್. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋನು ಬ್ಲಾಕ್ ಆ್ಯಂಡ್ ಟೈಗರ್. ಫ್ರಾಂಕ್ ಬೋಸ್ ಬಂದ್ಬಿಟ್ಟು ಏನಾಗ್ತಾನಪ್ಪ ಅಂತಂತಂದರೆ, ಮಾನವನ ಧ್ವನಿ ಅಂಗಗಳಾದಂತಹ ತುಟಿ, ನಾಲಗೆ, ಹಲ್ಲು ಹೀಗೆ ಮುಂತಾದ ಅಂಗಗಳಿಂದ ಉಂಟಾಗುವ ಧ್ವನಿ ಸಂಕೇತಗಳೇ ಭಾಷೆ ಅಂತ ಹೇಳಿ ಯಾರು ಹೇಳ್ತಾರೆ? ಫ್ರಾಂಕ್ ಬೋಸ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಸ್ಪರ್ಟೆ ವಾಂಟ್ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರ ಸಂಪರ್ಕಕ್ಕಾಗಿ ಮಾಡಿಕೊಂಡಂತಹ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿ ಸ್ಪರ್ಟೆ ವಾಂಟ್ ಅವರು ಹೇಳ್ತಾರೆ. ಏನು ಹೇಳ್ತಾರೆ? ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರ ಸಂಪರ್ಕಕ್ಕಾಗಿ ಮಾಡಿಕೊಂಡಂತಹ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿ ಸ್ಪರ್ಟೆ ವಾಂಟ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಐಸ್ಲರ್ ಏನಂತಾನಪ್ಪ ಅಂದರೆ, ಯಾವುದೋ ಒಂದು ಜೀವಿ ತನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವುದೇ ಭಾಷೆ ಅಂತ ಹೇಳಿ ಐಸ್ಲರ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ಬರ್ ಏನಂತಾನಪ್ಪ ಅಂದರೆ, ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿ ಬಾರ್ಬರ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಬ್ಲಾಕ್ ಆ್ಯಂಡ್ ಟೈಗರ್. ಈ ಬ್ಲಾಕ್ ಆ್ಯಂಡ್ ಟೈಗರ್ ಮತ್ತು ಸ್ಪರ್ಟೆ ವಾಂಟ್ ಅವರು ಹೇಳಿದಂತಹ ವಾಕ್ಯ ಎರಡೂ ಒಂದೇ ರೀತಿಯಾಗಿದೆ. ಅದು ಏನು ಹೇಳ್ತಾರಪ್ಪ ಅಂದರೆ, ಬ್ಲಾಕ್ ಆ್ಯಂಡ್ ಟೈಗರ್ ಅವರು
ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರ ಸಂಪರ್ಕಕ್ಕಾಗಿ ಮಾಡಿಕೊಂಡಂತಹ ಮೌಖಿಕ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಮೌಖಿಕ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿ ಬ್ಲಾಕ್ ಆ್ಯಂಡ್ ಟೈಗರ್ ಅವರು ಹೇಳ್ತಾರೆ. ಇವರಷ್ಟೇ ಅಲ್ಲದೆ ನಮ್ಮ ದೇಶೀಯ ವಿದ್ವಾಂಸರು ಕೂಡ ಭಾಷೆಯ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟಾಗಿ ಬರೋನು ದಂಡಿ. ಈತನ ಕೃತಿ ಬಂದ್ಬಿಟ್ಟು ಕಾವ್ಯದರ್ಶ. ದಂಡಿ ತನ್ನ ಕೃತಿಯಾದಂತಹ ಕಾವ್ಯದರ್ಶ ಕೃತಿಯಲ್ಲಿ ಹೇಳ್ತಾನೆ, ಭಾಷೆ ಎಂಬುದು ಈ ಜಗತ್ತಿನಲ್ಲಿ ಇಲ್ಲದೇ ಹೋಗಿದ್ದರೆ ಇಡೀ ಜಗತ್ತು ಕತ್ತಲುಮಯವಾಗಿರುತ್ತಿತ್ತು ಅಂತ ಹೇಳಿ ದಂಡಿ ತನ್ನ ಕೃತಿಯಾದಂತಹ ಕಾವ್ಯದರ್ಶ ಕೃತಿಯಲ್ಲಿ ಭಾಷೆಯ ಮಹತ್ವದ ಬಗ್ಗೆ ಹೇಳ್ತಾನೆ. ಈ ಕಾವ್ಯದರ್ಶ ಕೃತಿ ಬಂದ್ಬಿಟ್ಟು ಕವಿರಾಜ ಮಾರ್ಗ ಕೃತಿ ಅಂತ ಏನು ಕೃತಿ ಇದೆಯಲ್ಲ, ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ಕೃತಿಗೆ ಆಕರ ಗ್ರಂಥ ಯಾವುದಾಗಿತ್ತಪ್ಪ ಅಂದರೆ ಈ ದಂಡಿ ಬರೆದಂತಹ ಕಾವ್ಯದರ್ಶ ಕೃತಿ ಆಗಿತ್ತು. ಈ ಕವಿರಾಜ ಮಾರ್ಗ ಕೃತಿ ಯಾರು ಬರೀತಾರಪ್ಪ ಅಂತಂದರೆ ಶ್ರೀ ವಿಜಯ ಕವಿ ಬರೀತಾನೆ. ಶ್ರೀ ವಿಜಯ ಕವಿನೇ ಹೆಂಗೆ ಬರೀತಾನ ಅಂತಂದ್ರೆ ಕೇಳೋದಾದರೆ, ತನ್ನ ಕಾವ್ಯದಲ್ಲಿ ಶ್ರೀ ವಿಜಯ ಹೇಳ್ತಾನೆ, ರಾಜ ನೃಪತುಂಗನ ಅನುಮತಿ ಮಪ್ಪಂ ಅಂತ ಹೇಳ್ತಾನೆ. ಅಂದರೆ ರಾಜ ನೃಪತುಂಗನ ಅನುಮತಿಯನ್ನು ತೆಗೆದುಕೊಂಡು ನಾನು ಈ ಕವಿರಾಜ ಮಾರ್ಗ ಕೃತಿಯನ್ನು ಬರೆದಿನ ಅಂತ ಹೇಳ್ತಾನೆ. ಆ ಕಾವ್ಯದ ಮೂಲಕ ನಾವು ಕವಿರಾಜ ಮಾರ್ಗವನ್ನು ಶ್ರೀ ವಿಜಯ ಬರೆದಿದ್ದಾನೆ ಅಂತ ಹೇಳ್ಬೋದು. ಇದಿಷ್ಟು ಭಾಷೆಯ ವಾಕ್ಯಗಳ ಬಗ್ಗೆ. ಅದೇ ರೀತಿಯಾಗಿ ಈಗ ನಮಗೆ ಕನ್ನಡ ವ್ಯಾಕರಣ ಏಕೆ ಬೇಕು? ಕನ್ನಡ ವ್ಯಾಕರಣ ಏಕೆ ಬೇಕು? ಕನ್ನಡ ವ್ಯಾಕರಣ ಏಕೆ ಬೇಕು ಅನ್ನೋದು ನೋಡೋದಾದರೆ ನಾನಿಲ್ಲಿ ಒಂದು ಸೆಂಟೆನ್ಸ್ ಬರ್ತೀನಿ ನೋಡಿ. ಅವಳು ನಾಳೆ ಊರಿಗೆ ಬಂದನು. ಈ ಸೆಂಟೆನ್ಸು ಸರಿ ಇದೆನಾ ನೋಡಿ. ಈ ಸೆಂಟೆನ್ಸು ರಾಂಗ್ ಇದೆ. ಯಾಕೆ? ಅವಳು ನಾಳೆ ಊರಿಗೆ ಬಂದನು. ಇಲ್ಲಿ ಕರ್ತೃಪದಕ್ಕೆ ಸರಿಯಾದ ಕ್ರಿಯಾಪದ ಬಂದಿಲ್ಲ. ಅದಕ್ಕಾಗಿ ಇದೇನೋ ಸೆಂಟೆನ್ಸು ತಪ್ಪಿದೆ. ಈ ಸೆಂಟೆನ್ಸ್ ಕರೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು? ಅವಳು ನಾಳೆ ಊರಿಗೆ ಬರುವಳು. ಇದು ರೈಟ್ ಸೆಂಟೆನ್ಸ್. ಅಂದರೆ ವ್ಯಾಕರಣ ಎದಕ್ಕೆ ಬೇಕಪ್ಪ ಅಂತಂದರೆ ಕರ್ತೃ, ಕರ್ಮ, ಕ್ರಿಯಾಪದ ಎಲ್ಲಿ, ಹೇಗೆ, ಯಾವಾಗ ಬಳಸಬೇಕು ಅಂತ ಹೇಳೋದಕ್ಕೆ ಕನ್ನಡ ವ್ಯಾಕರಣ ನಮಗೆ ಬೇಕು. ಈ ಕನ್ನಡ ವ್ಯಾಕರಣದ ಮಹತ್ವವನ್ನು ನೋಡೋದಾದರೆ ಕನ್ನಡ ವ್ಯಾಕರಣದ ಮಹತ್ವವನ್ನು ಯಾಜ್ಞವಲ್ಕ ಸ್ಮೃತಿಯಲ್ಲಿ ವ್ಯಾಕರಣದ ಮಹತ್ವವನ್ನು ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂತಂತಂದರೆ, ವ್ಯಾಕರಣವನ್ನು ಅರಿಯದೆ ವ್ಯಾಸಂಗ ಮಾಡುವುದು. ವ್ಯಾಕರಣವನ್ನು ಅರಿಯದೆ ವ್ಯಾಸಂಗ ಮಾಡುವುದು ಒಡಕು ದೋಣಿಯಲ್ಲಿ ನದಿ ದಾಟುವುದು. ಪಥ್ಯವಿಲ್ಲದ ಔಷಧ ಸೇವಿಸುವುದು.
ಔಷಧ ಸೇವಿಸುವುದು. ಇವೆಲ್ಲವನ್ನೂ ಮಾಡೋದ್ರ ಬದಲು ಮಾಡದೇ ಇರುವುದು ಲೇಸು ಅಂತ ಹೇಳಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳಲಾಗಿದೆ. ಅಂದರೆ ನಾವು ವ್ಯಾಕರಣವನ್ನು ಅರಿಯದೆ ವ್ಯಾಸಂಗ ಮಾಡುವುದು, ಏನೋ ವ್ಯಾಕರಣ ತಿಳಿದೇ ಏನೋ ವ್ಯಾಸಂಗ ಮಾಡೋದು ಸರಿಯಿಲ್ಲ ಅಂತ ಹೇಳ್ತಾನೆ. ಒಡಕು ದೋಣಿಯಲ್ಲಿ ನದಿ ದಾಟುವುದು. ಒಡಕು ದೋಣಿಯಲ್ಲಿ ನದಿ ದಾಟುವುದಂದರೆ ದೋಣಿಯಲ್ಲಿ ಏನಾದರೂ ಒಂದು ಸ್ವಲ್ಪ ಡ್ಯಾಮೇಜ್ ಏನಾದರೂ ಆಗಿತ್ತಂದರೆ ನದಿ ನೀರನ್ನು ಮುಳುಗೋಗುತ್ತೆ, ಅದು ಕೂಡ ವೇಸ್ಟು. ಅದೇ ರೀತಿಯಾಗಿ ಪಥ್ಯವಿಲ್ಲದ ಔಷಧ ಸೇವಿಸುವುದು. ಆ ಔಷಧದಲ್ಲಿ ಏನೋ ಅಂಶನೇ ಇರಲಿಲ್ಲ ಅಂದರೆ ಅದನ್ನು ಸೇವಿಸುವುದೇನೋ ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಇವೆಲ್ಲವೂ ಮಾಡೋದ್ರ ಬದಲು ಮಾಡದೇ ಇರುವುದು ಲೋಸು ಅಂತೇಳಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳಲಾಗಿದೆ. ಅದೇ ರೀತಿಯಾಗಿ ಪ್ರಮುಖ ಕನ್ನಡ ವ್ಯಾಕರಣಕಾರರ ಬಗ್ಗೆ ನೋಡೋಣ. ಪ್ರಮುಖ ಕನ್ನಡ ವ್ಯಾಕರಣಕಾರರು, ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಎರಡನೇ ನಾಗವರ್ಮ. ಈ ಎರಡನೇ ನಾಗವರ್ಮ ಬಂದುಬಿಟ್ಟು ಕನ್ನಡದ ಪ್ರಥಮ ವ್ಯಾಕರಣಕಾರ. ಈತನ ಕೃತಿಗಳು ಬಂದುಬಿಟ್ಟು ಎರಡನೇ ನಾಗವರ್ಮನ ಕೃತಿಗಳು ಮೊದಲನೇ ಕೃತಿ ಬಂದುಬಿಟ್ಟು ಕರ್ನಾಟಕ ಭಾಷಾಭೂಷಣ. ಈ ಕೃತಿ ಬಗ್ಗೆ ಹೇಳೋದಾದರೆ ಈ ಕೃತಿ ಬಂದುಬಿಟ್ಟು ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆಯಲ್ಲಿದೆ. ಈ ಕೃತಿ ನಮಗೆ ಏನು ತಿಳಿಸ್ಕೊಡ್ತದಪ್ಪ ಅಂತಂತಂದರೆ ಕನ್ನಡ ಭಾಷೆಯ ರಚನೆಯ ಬಗ್ಗೆ ಈ ಕೃತಿ ನಮಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಈ ಕೃತಿ ಬಂದುಬಿಟ್ಟು 10 ಪ್ರಕರಣಗಳನ್ನು ಒಳಗೊಂಡಿದೆ. ಪ್ರಕರಣ ಅಂದರೆ ಭಾಗ, 10 ಭಾಗಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೇ ಪ್ರಕರಣ ಬಂದುಬಿಟ್ಟು ಸಂಜ್ಞಾ ಪ್ರಕರಣ. ಇದು ಬಂದುಬಿಟ್ಟು ಕೇಶಿರಾಜನ ಮೊದಲನೇ ಕೃತಿಯಾದಂತಹ ಕರ್ನಾಟಕ ಭಾಷಾಭೂಷಣ. ಈತನ ಎರಡನೇ ಕೃತಿ ಬಂದುಬಿಟ್ಟು ಕಾವ್ಯಾವಲೋಕನ. ಈ ಕಾವ್ಯಾವಲೋಕನ ಕೃತಿ ಬಂದುಬಿಟ್ಟು ಅಲಂಕಾರ ಗ್ರಂಥ. ಅದೇ ರೀತಿಯಾಗಿ ಕೇಶರಾಜನ್ನು ಕೃತಿ ಬರೀತಾನೆ. ಯಾವ ಕೃತಿ ಅಪ್ಪ ಅಂದರೆ ಅಭಿಧಾನ ವಸ್ತುಕೋಶ. ಈ ಕೃತಿ ಬಂದುಬಿಟ್ಟು ಒಂದು ನಿಘಂಟು ಕೃತಿ. ಈ ಕೃತಿ ಏನು ಒಂದು ನಿಘಂಟು ಕೃತಿ. ಅದೇ ರೀತಿಯಾಗಿ ಇನ್ನೊಂದು ಕೃತಿ ಬರೀತಾನೆ. ಅದು ಯಾವ ಕೃತಿಪ್ಪ ಅಂತಂದರೆ ವರ್ಧಮಾನ ಪುರಾಣ. ಈ ಕೃತಿ ಬಂದ್ಬಿಟ್ಟು ಚಂಪೂ ಕಾವ್ಯದಲ್ಲಿದೆ. ಇದರಲ್ಲಿ ಚಂಪೂ ಕಾವ್ಯದಲ್ಲಿದೆ. ಚಂಪು ಅಂತ ಅಂದರೆ ಏನಪ್ಪ ಅಂತಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯಕ್ಕೆ ನಾವು ಚಂಪೂ ಕಾವ್ಯ ಅಂತ ಹೇಳಿ ಕರಿತೀವಿ. ಈತನ ಕೊನೆಯ ಕೃತಿ ಬಂದ್ಬಿಟ್ಟು ಛಂದೋ ವಿಚಿತಿ. ಈ ಕೃತಿ ಬಂದ್ಬಿಟ್ಟು ಛಂದಸ್ಸಿಗೆ ಸಂಬಂಧಿಸಿದಂತಹ ಕೃತಿ.
ಈ ಕೃತಿ ಬಂದ್ಬಿಟ್ಟು ಇದು ಈ ಮೇಲುಗಡೆ ಏನು ನಾನು ಕೃತಿ ಹೇಳಿದೋ ಆ ಕೃತಿಗಳು ನಮಗೆ ಲಭ್ಯವಿವೆ. ಅದೇ ರೀತಿಯಾಗಿ ಛಂದೋವಿಚಿತಿ ಅಂದಾಗ ಏನು ಕೃತಿ ಇದೆ, ಈ ಕೃತಿ ನಮಗೆ ಲಭ್ಯವಿಲ್ಲ. ಯಾವ ಕೃತಿ ಲಭ್ಯವಿಲ್ಲ? ಛಂದೋವಿಚಿತಿ ಅನ್ನುವಂಥ ಕೃತಿ ನಮಗೆ ಲಭ್ಯವಿಲ್ಲ. ಇದು ಎರಡನೇ ನಾಗವರ್ಮನ ಬಗ್ಗೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಬ್ಬ ವ್ಯಾಕರಣಕಾರ ಬರ್ತಾನೆ. ಆತನ ವ್ಯಾಕರಣಕಾರ ಯಾರಪ್ಪ ಅಂತಂದರೆ ಕೇಶಿರಾಜ. ಕೇಶಿರಾಜನ ಕೃತಿ ಬಂದುಬಿಟ್ಟು ಶಬ್ದಮಣಿ ದರ್ಪಣ. ಕೃತಿ ಶಬ್ದಮಣಿ ದರ್ಪಣ. ಕೇಶಿರಾಜನ ಕೃತಿ ಯಾವುದು? ಶಬ್ದಮಣಿ ದರ್ಪಣ. ಈ ಶಬ್ದಮಣಿ ದರ್ಪಣ ಕೃತಿಗೆ ಕೇಶಿರಾಜ್ ಏನಂತ ಕರೀತಾನಪ್ಪ ಅಂತಂದರೆ ಕರ್ನಾಟಕ ಲಾಕ್ಷಣಿಕ ಗ್ರಂಥ. ಕರ್ನಾಟಕ ಲಾಕ್ಷಣಿಕ ಗ್ರಂಥ ಅಂತ ಹೇಳಿ ಕರೀತಾನೆ. ಕೇಶಿರಾಜನ ಪ್ರಕಾರ ಇನ್ನೊಂದು ನೋಡಬೇಕಾದ್ರೆ ಕೇಶಿರಾಜನ ತಂದೆ ಯಾರಪ್ಪ ಅಂತಂತಂದರೆ, ತಂದೆ ಯಾರು ಅಂತ ನೋಡೋದಾದರೆ ಕೇಶಿರಾಜನ ತಂದೆ ಮಲ್ಲಿಕಾರ್ಜುನ. ಕೇಶಿರಾಜನ ತಂದೆ ಮಲ್ಲಿಕಾರ್ಜುನ. ಈ ಮಲ್ಲಿಕಾರ್ಜುನ ಅವರು ಕೂಡ ಒಬ್ಬ ಶ್ರೇಷ್ಠ ವಿದ್ವಾಂಸರಾಗಿದ್ದರು. ಈ ಮಲ್ಲಿಕಾರ್ಜುನ ಒಂದು ಕೃತಿಯನ್ನು ಬಿಡ್ತಾರೆ. ಆ ಕೃತಿ ಯಾವುದಪ್ಪ ಅಂತಂದರೆ ಆ ಕೃತಿ ಬಂದುಬಿಟ್ಟು ಸೂಕ್ತಿ ಸುಧಾರ್ಣವ. ಕೃತಿ ಬಂದುಬಿಟ್ಟು ಸೂಕ್ತಿ ಸುಧಾರ್ಣವ. ಈ ಸೂಕ್ತಿ ಸುಧಾರ್ಣವ ಕೃತಿ ಕನ್ನಡದ ಮೊದಲ ಸಂಕಲನ ಗ್ರಂಥ. ಸೂಕ್ತಿ ಸುಧಾರ್ಣವ. ಬರೆದವರು ಯಾರು? ಮಲ್ಲಿಕಾರ್ಜುನ. ಅದೇ ರೀತಿಯಾಗಿ ಕೇಶಿರಾಜನ ತಾಯಿ ಯಾರು ಅಂತಂದರೆ ಜನ್ನನ ಸಹೋದರಿ ಕೇಶಿರಾಜನ ತಾಯಿಯಾಗಿರ್ತಾಳೆ. ಜನ್ನನ ಸಹೋದರಿ ಕೇಶಿರಾಜನ ತಾಯಿಯಾಗಿರ್ತಾಳೆ. ಅಂದರೆ ಕೇಶಿರಾಜ ಏನದ? ಜನ್ನನ ಸಹೋದರ ಅಳಿಯ ಕೇಶಿರಾಜ ಆದ. ಇನ್ನು ಬಂದುಬಿಟ್ಟು ಕೇಶಿರಾಜನಿಗೆ ಒಬ್ಬ ತಾತ ಇರ್ತಾನೆ. ಯಾರು? ತಾತನ ಹೆಸರು ಬಂದುಬಿಟ್ಟು ಕವಿ ಸುಮನೋಬಾಣ. ಕೇಶಿರಾಜನ ತಾತ ಯಾರು? ಕವಿ ಸುಮನೋಬಾಣ. ಒಬ್ಬ ಕವಿ ಬರ್ತಾರೆ, ಯಾರಪ್ಪ ಅಂತಂದರೆ ಎಂ ವಿ ಸೀತಾರಾಮಯ್ಯ. ಮೈಲಾರ ವೆಂಕಟಪ್ಪ ಸೀತಾರಾಮಯ್ಯ ಅಂತ ಹೇಳಿ ಇವರ ಹೆಸರು. ಮೈಲಾರ ವೆಂಕಟಪ್ಪ ಸೀತಾರಾಮಯ್ಯನವರು ಕೇಶಿರಾಜನಿಗೆ ಏನಂತ ಕರೀತಾರಪ್ಪ ಅಂತಂದರೆ ಕನ್ನಡದ ಪಾಣಿನಿ ಅಂತ ಹೇಳಿ ಕೇಶಿರಾಜನನ್ನು ಎಂ ವಿ ಸೀತಾರಾಮಯ್ಯನವರು ಕರೀತಾರೆ. ಇದು ಬಂದ್ಬಿಟ್ಟು ಕೇಶಿರಾಜನ ಬಗ್ಗೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ಭಟ್ಟಾಕಳಂಕ. ಭಟ್ಟಾಕಳಂಕನ ಕೃತಿ ಬಂದ್ಬಿಟ್ಟು ಶಬ್ದಾನುಶಾಸನ. ಈ ಶಬ್ದಾನುಶಾಸನ ಕೃತಿಯನ್ನು ಪಾಣಿನಿಯ ಕೃತಿಯಾದಂತಹ ಅಷ್ಟಾಧ್ಯಾಯಿ ಕೃತಿಗೆ ಹೋಲಿಸಿದ್ದಾರೆ. ಯಾವ ಕೃತಿಗೆ? ಪಾಣಿನಿಯ ಕೃತಿಯಾದಂತಹ ಅಷ್ಟಾಧ್ಯಾಯಿ ಕೃತಿಗೆ ಶಬ್ದಾನುಶಾಸನ ಕೃತಿಯನ್ನು ಹೋಲಿಸಲಾಗಿದೆ. ಈ ಭಟ್ಟಾಕಳಂಕನ ಗುರು ಯಾರಪ್ಪ ಅಂತಂದರೆ
ಭಟ್ಟಾಕಳಂಕನ ಗುರು ಬಂದ್ಬಿಟ್ಟು ಆಕಲಂಕ ದೇವ. ಗುರು ಯಾರು? ಆಕಳಂಕ ದೇವ. ಭಟ್ಟಾಕಳಂಕನ ಗುರು ಯಾರು? ಆಕಳಂಕ ದೇವ. ಈ ಭಟ್ಟಾಕಳಂಕನನ್ನು ಎಂ ವಿ ಸೀತಾರಾಮಯ್ಯ ಮೈಲಾರ ವೆಂಕಟಪ್ಪ ಸೀತಾರಾಮಯ್ಯನವರು ಏನಂತ ಕರೀತಾರಪ್ಪ ಅಂದರೆ ಅಭಿನವ ಪಾಣಿನಿ. ಅಭಿನವ ಪಾಣಿನಿ ಅಂತ ಹೇಳಿ ಕರೀತಾರೆ. ಯಾರು? ಎಂ ವಿ ಸೀತಾರಾಮಯ್ಯನವರು. ಇದು ಭಟ್ಟಾಕಳಂಕನ ಬಗ್ಗೆ. ಇನ್ನು ನಾವು ಅಕ್ಷರ ಅಂತ ಅಂದ್ರೇನು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಅಕ್ಷರ ನೋಡಿ ಸ್ನೇಹಿತರೆ, ಒಂದು ಭಾಷೆ ಆಗಬೇಕಪ್ಪ ಅಂತಂತಂದರೆ ಅದಕ್ಕೆ ಏನು ಬೇಕು? ಪದಗಳು ಬೇಕು. ಅದೇ ರೀತಿಯಾಗಿ ಒಂದು ಪದ ಆಗಬೇಕಪ್ಪ ಅಂತಂದರೆ ಅದಕ್ಕೆ ಅಕ್ಷರಗಳು ಬೇಕು. ಅಕ್ಷರಗಳು ಕೂಡಿ ಪದ ಆಗುತ್ತೆ, ಪದಗಳು ಕೂಡಿ ಭಾಷೆ ಆಗುತ್ತೆ. ಅಕ್ಷರ ಈ ಅಕ್ಷರ ಅಂದರೆ ನಾಶವಾಗದೇ ಇರುವುದು. ಅಕ್ಷರ ಅಂದರೆ ನಾಶವಾಗದೇ ಇರುವುದು. ಅಕ್ಷರ ಅಂದರೆ ಏನು? ನಾಶವಾಗದೇ ಇರುವುದು. ಅದೇ ರೀತಿಯಾಗಿ ಕ್ಷರ ಅಂದರೆ ನಾಶವಾಗುವುದು. ಕ್ಷರ ಅಂದರೆ ನಾಶವಾಗುವುದು. ಕ್ಷರ ಅಂದ್ರೇನು? ನಾಶವಾಗುವುದು. ಈ ಅಕ್ಷರಗಳಿಗೇನೆ ಕೇಶಿರಾಜ ಏನಂತ ಕರೀತಾನಪ್ಪ ಅಂತಂದರೆ, ಕೇಶಿರಾಜ ಈ ಅಕ್ಷರಗಳಿಗೇನೆ ಅಕ್ಷರಗಳಿಗೆ ಶುದ್ಧಗೆ ಅಥವಾ ವರ್ಣಗಳು ಅಂತ ಹೇಳಿ ಕರೀತಾನೆ. ಅದೇ ರೀತಿಯಾಗಿ ನಾವು ಕನ್ನಡದಲ್ಲಿ ಏನು ನೋಡ್ತೀವಪ್ಪ ಅಂತಂದರೆ ಕನ್ನಡ ವರ್ಣಮಾಲೆಗಳು ಅಂತ ಹೇಳಿ ನೋಡ್ತೀವಿ. ಇದಿಷ್ಟು ಬಂದ್ಬಿಟ್ಟು ಭಾಷೆಯ ಬಗ್ಗೆ ಪರಿಚಯ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಗಳು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು ಸ್ನೇಹಿತರೆ.